ಪ್ರೊ ಕಬಡ್ಡಿ 2025 ಡೇ 1 ಆಕ್ಷನ್ ಅಲ್ಲಿ ಯಾವ್ಯಾವ ಪ್ಲೇಯರು ಯಾವ್ಯಾವ ಟೀಮ್ ಸೇರ್ಕೊಂಡ್ರು, ಎಂತೆಂಥ ಸ್ಟ್ರಾಟಜಿನ ಯೂಸ್ ಮಾಡಿದ್ರು, ಮತ್ತೆ ಯಾರ್ಯಾರ ನಡುವೆ ಸಖತ್ ವಾರ್ ನಡೀತು, ಮೋರ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಯಾರಾದ್ರು ಡೇ 1 ಆಕ್ಷನ್ ಅಲ್ಲಿ ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೋ. ಮತ್ತೆ ನೀವೀಗೇನಾದರೂ ಲೈವ್ ಆಗಿ ಯಾರನ್ನ ಸೋಲ್ಡ್ ಮಾಡಿದ್ರು, ಎಷ್ಟು ಪ್ರೈಸ್ ಹೋಗಿದ್ರು ಅಂತ ನಿಮಗೆ ಲೈವ್ ಆಗಿ ಅಪ್ಡೇಟ್ ಬರಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಲೈವ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಹಾಗಿದ್ರೆ ಯಾರು ಫಸ್ಟ್ ಪ್ಲೇಯರ್ ಈ ಒಂದು ಡೇ 1 ಆಕ್ಷನ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ಸದ್ಲು, ಬೇರೆ ಡೌಟೇ ಇಲ್ಲ. ಲಾಸ್ಟ್ ಸೀಸನ್ ಇವರು MVP ಆಗಿದ್ದರು. 2,23,00,000ಕ್ಕೆ ಗುಜರಾತ್ ಟೈಟನ್ನ ಸೇರ್ಕೊಂಡ್ರು. ಮತ್ತು ನೆಕ್ಸ್ಟ್ ಬಿಡ್ಡು ಫಜಲ್ ಅಟ್ರಾಸರಿ 30 ಲಕ್ಷಕ್ಕೆ ಇವರು ಡಬಾಂಗ್ ಡೆಲ್ಲಿ ಸೇರ್ಕೊಂಡ್ರು. ಮತ್ತು ಪವನ್ ಶರಾವತ್ ಅವರು ಸ್ವಲ್ಪ ಕಡಿಮೆನೇ ಆಯಿತು ಅಮೌಂಟ್ ಇವರಿಗೆ, 59,50,000 ಇವರು ತಮಿಳ್ ತಲಾವಾಸು. ಮತ್ತು ಭರತ್ ಹುಡ 81 ಲಕ್ಷಕ್ಕೆ ಇವರು ತೆಲುಗು ಟೈಟನ್ಸ್ನ ಸೇರ್ಕೊಂಡಿದ್ದಾರೆ. ಮತ್ತು ವಿಜಯ್ ಮಾಲಿಕ್ 51,50,000ಕ್ಕೆ ಟೈಟನ್ಸ್ನ ಸೇರ್ಕೊಂಡ್ರು. ಶುಭಮ್ ಸಿಂಡೆ 80 ಲಕ್ಷಕ್ಕೆ ತೆಲುಗು ಟೈಟನ್ಸ್. ಅಂಕುಶ್ ರಾತಿ 30 ಲಕ್ಷಕ್ಕೆ ಬೆಂಗಳೂರು ಬುಲ್ಸ್, ಇದು ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಫಸ್ಟ್ ಬಿಡ್ಡು. ಮತ್ತು ದೀಪಕ್ ಆರ್ ಸಿಂಗ್ ಇವರು 86 ಲಕ್ಷಕ್ಕೆ ಸೇರ್ಕೊಂಡಿದ್ದು ಪಟ್ನಾ ಪೈರೇಟ್ಸು. ಇವ್ರನ್ನ FVM ಕಾರ್ಡ್ನ ಯೂಸ್ ಮಾಡಿಕೊಂಡು ಪಟ್ನಾ ಪೈರೇಟ್ಸ್ ಇವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ 2 ಸೀಸನ್ಗೆ. ಮತ್ತು ಯೋಗೇಶ್ ದಯ್ಯಾ ಇವರು ಬೆಂಗಳೂರು ಬುಲ್ಸ್ಗೆ ಸಖತ್ ಡೇ 1 ಆಕ್ಷನ್ ಅಲ್ಲಿ ಸಖತ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಬೆಂಗಳೂರು ಬುಲ್ಸ್ಗೆ. 1,12,50,000 ರೂಪಾಯಿಗೆ ಬೆಂಗಳೂರು ಬುಲ್ಸ್ನ ಸೇರ್ಕೊಂಡಿದ್ದಾರೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ಗೆ. ಮತ್ತು ಆಶು ಮಾಲಿಕ್ ಇವರಿಗೆ ಪಟ್ನಾಗೆ ಮತ್ತು ಬೆಂಗಳೂರಿಗೆ ಸಖತ್ ವಾರ್ ನಡೀತಾ ಇತ್ತು, ಅದರಲ್ಲಿ ತಗೊಂಡಿದ್ದು ಆಯುಷ್ ಮಲಿಕ್ ಅವ್ರನ್ನ ತಗೊಂಡಿದ್ದು ದಬಾಂಗ್ ಡೆಲ್ಲಿ ಅವರು 1,90,00,000ಕ್ಕೆ. ಮತ್ತು ಅರ್ಜುನ್ ದೇಸ್ವಾಲ್ ಇವರು 1,40,05,000 ರೂಪಾಯಿಗೆ ತಮಿಳ್ ತಲವಾಸ್ಗೆ ಸೇರಿಕೊಂಡಿದ್ದಾರೆ. ಮತ್ತು ದೇವಾಂಗ್ ದಲಾಲ್ 2,20,05,000 ರೂಪಾಯಿಗೆ ಇವರು ಬೆಂಗಾಲ್ ವಾರಿಯರ್ಸ್ನ ಸೇರಿಕೊಂಡಿದ್ದಾರೆ. ಇವರು ಸೆಕೆಂಡ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಅಂತಲೇ ಹೇಳ್ಬೋದು ಈ ಒಂದು ಡೇ 1 ಆಕ್ಷನ್ನಲ್ಲಿ. ಮತ್ತು ಇನ್ನೊಬ್ಬ ಪ್ಲೇಯರು ಅಮೀರ್ H ಬಸ್ತಾಮಿ ಇವರು 30 ಲಕ್ಷಕ್ಕೆ ಡಬಾಂಗ್ ಡೆಲ್ಲಿಗೆ ಹೋಗಿದ್ದಾರೆ. ಒಳ್ಳೆ ಡಬಾಂಗ್ ಡೆಲ್ಲಿ ಸಖತ್ತಾಗಿ ಟೀಮ್ ಮಾಡಿದ್ದಾರೆ ಆಕ್ಷನ್ನಲ್ಲಿ. ನೆಕ್ಸ್ಟ್ ಪ್ಲೇಯರು ಅಂಕಿತ್ ಜಗ್ಲಾನ್ ಇವರು 1,57,30,000 ರೂಪಾಯಿಗೆ ಪಟ್ನಾ ಪೈರೇಟ್ಸ್ ಅವರು 1 ಇಯರ್ FVM ಕಾರ್ಡ್ ಯೂಸ್ ಮಾಡಿಕೊಂಡು ರಿಟರ್ನ್ ಮಾಡ್ಕೊಂಡಿದ್ದಾರೆ ಜಸ್ಟ್ ಫಾರ್ 1 ಇಯರ್ಗೆ. ಮತ್ತು ನಿತೀಶ್ ಕುಮಾರ್ 20,25,000 ರೂಪಾಯಿಗೆ ಬೆಂಗಾಲ್ ವಾರಿಯರ್ಸ್ನ ಸೇರ್ಕೊಂಡಿದ್ದಾರೆ. FVM ಕಾರ್ಡ್ ಯೂಸ್ ಮಾಡಿಕೊಂಡು ಬೆಂಗಾಲ್ ವಾರಿಯರ್ಸ್ ಅವರು ಇವ್ರನ್ನ ತಗೊಂಡಿದ್ದಾರೆ. ಮತ್ತು ಸಂಕೇತ್ ಸನ್ವಂತ್ ಇವರು 40,50,000 ರೂಪಾಯಿಗೆ ಪಟ್ನಾ ಪೈರೇಟ್ನ ಸೇರ್ಕೊಂಡಿದ್ದಾರೆ. ಮತ್ತೆ ರಿಂಕು ಶರ್ಮಾ 21 ಲಕ್ಷಕ್ಕೆ ಯು ಮುಂಬೈ ಯೂಸ್ ಮಾಡಿರೋದು FVM ಕಾರ್ಡ್ನ ಇವ್ರ ಮೇಲೆ 1 ಇಯರಿಗೋಸ್ಕರ ಮಾತ್ರ. ಮತ್ತೆ ಮಹೇಂದರ್ ಸಿಂಗ್ 20 ಲಕ್ಷಕ್ಕೆ UP ಯೋಧ FVM ಕಾರ್ಡ್ನ ಯೂಸ್ ಮಾಡಿಕೊಂಡು ಇವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಮತ್ತು ಸುಜಿತ್ ಸಿಂಗ್ 20 ಲಕ್ಷಕ್ಕೆ ಡಬಾಂಗ್ ಡೆಲ್ಲಿಗೆ ಸೇರ್ಕೊಂಡಿರೋದು. ಮತ್ತು ಸಂಜಯ್ ದೂಲ್ 60 ಲಕ್ಷಕ್ಕೆ ಬೆಂಗಳೂರು ಬುಲ್ಸ್ಗೆ ಸೇರ್ಕೊಂಡಿರೋದು. ಇವರು 3ನೇ ಪ್ಲೇಯರು ಬೆಂಗಳೂರು ಬುಲ್ಸ್ಗೆ ಇವತ್ತು ಡೇ 1 ಆಕ್ಷನ್ನಲ್ಲಿ. ಮತ್ತು ನೆಕ್ಸ್ಟ್ ಪ್ಲೇಯರು ಸಾಹಿಲ್ ಗುಲಿಯಾ ಇವರು ಅನ್ಸೋಲ್ಡ್ ಆದರು ಮಗ. ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಅದು ನೋಡಬೇಕಾಗಿದೆ. ಮತ್ತು ಇಲ್ಲಿ ಆಶ್ಚರ್ಯ ಆಗಿದ್ದ ಯಾರಿಗೆ ಅಂತ ಹೇಳಿದ್ರೆ ಪ್ರದೀಪ್ ನರ್ವಾಲ್ಗೆ ಮಗ, ಅನ್ಸೋಲ್ಡ್ ಪ್ಲೇಯರ್ ಗುರು. 1 ಟೈಮಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿದ್ದು ಇವಾಗ ಅನ್ಸೋಲ್ಡ್ ಆಗಿದ್ದಾರೆ. ಬಿಕಾಸ್ ಅವ್ರದ್ದು ಪರ್ಫಾರ್ಮೆನ್ಸಿಂದ ಏನೂ ಮಾಡೋಕ್ಕಾಗಲ್ಲ. ಅನ್ಸೋಲ್ಡ್ ಆದರೂ ಫಸ್ಟ್ ರೌಂಡಲ್ಲಿ ತಗೊಳ್ತಾರೆ, ಸೆಕೆಂಡ್ ರೌಂಡಲ್ಲಿ 100%. ಮತ್ತು ಗುಮಾನ್ ಸಿಂಗು 1,73,000ಕ್ಕೆ UP ಯೋಧಾಸ್ನ ಸೇರ್ಕೊಂಡಿರೋದು. ಮತ್ತು ಮಂದೀರ್ ಸಿಂಗ್ 20 ಲಕ್ಷಕ್ಕೆ ಪಟ್ನಾ ಪೈರೇಟ್ಸು ಇವ್ರನ್ನ ತಗೊಂಡಿದ್ದಾರೆ. ನೋಡೋದ ಪಟ್ನಾ ಪೈರೇಟ್ಸು ಕೂಡ ಒಳ್ಳೆ ಟೀಮ್ನ ಮಾಡಿದ್ದಾರೆ ಈ ಒಂದು ಸೀಸನ್ನು ಆಕ್ಷನಲ್ಲಿ. ನಿತಿನ್ ಧನ್ಕರ್ 1,02,00,000ಕ್ಕೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ನ ಸೇರ್ಕೊಂಡಿರೋದು. ಮತ್ತು ಮಂಜಿತ್ ದಯಾ 40 ಲಕ್ಷಕ್ಕೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ನ ಸೇರ್ಕೊಂಡಿದ್ದಾರೆ. ಸಚಿನ್ ತನ್ವಾರ್ 1,58,000ಕ್ಕೆ ಪುನೇರಿ ಪಲ್ಟನ್ನ ಸೇರ್ಕೊಂಡಿರೋದು. ಅದಾದಮೇಲೆ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಇದು ಡೇ 1 ಲಾಸ್ಟು ಬಿಡ್ ಅಂತಲೇ ಹೇಳ್ಬೋದು. ಇವರು 1,20,00,000ಕ್ಕೆ ಹರಿಯಾಣ ಸ್ಟೀಲರ್ಸ್ಗೆ ಸೇರ್ಕೊಂಡಿದ್ದಾರೆ ಮಗ. ನೋಡಬೇಕು ಹರಿಯಾಣ ಸ್ಟೀಲರ್ಸು ಆ್ಯಕ್ಚುಲಿ 2-3 ಬಿಡ್ ಮಾಡಿದ್ದಾರೆ ಅಷ್ಟೇ. ಬಟ್ ದಬಾಂಗ್ನಲ್ಲಿ ಈ ಒಂದು ಡೇ 1 ಆಕ್ಷನಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ಆಲ್ಮೋಸ್ಟ್ ಅವ್ರ ಹತ್ರ ತುಂಬ ಅಮೌಂಟ್ ಇತ್ತು. ಈ ಒಂದು ಡೇ 1 ಆಕ್ಷನಲ್ಲಿ ಈ ರೀತಿ ಪ್ಲೇಯರ್ಸ್ ಎಲ್ಲನೂ ಕೂಡ ಪಿಕ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಡೇ 2 ಅಲ್ಲಿ ಬೆಂಗಳೂರು ಬುಲ್ಸ್ಗೆ ಯಾರು ಬರ್ತಾರೆ, ಮತ್ತು ನಿಮ್ಮ ಫೇವ್ರೆಟ್ ಟೀಮ್ಗೆ ಯಾರ್ಯಾರು ಹೋಗ್ತಾರೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡು ಮಗ. ಮೋಸ್ಟ್ ಇಂಪಾರ್ಟೆಂಟು, ನಿಮಗೆ ಲೈವ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನೋಡಿ ಯಾರ್ಯಾರು ಪ್ಲೇಯರ್ಸ್ ಎಷ್ಟೆಷ್ಟು ಅಮೌಂಟ್ಗೆ ಎಲ್ಲ ಕಡೆ ಫುಲ್ಲು ನಿಮಗೆ ಡೀಟೇಲ್ಸ್ ಸಿಗುತ್ತೆ ಮಗ. ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ. ಈಸಿ ಗುರು, ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಟೆಲಿಗ್ರಾಮ್ ಬರುತ್ತೆ, ಹೋಗಿ ಜಾಯ್ನ್ ಆದರೆ ಮುಗ್ದೋಯ್ತು. ಅದನ್ನು ಹೇಳ್ಕೊಡ್ಬೇಕು ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಹೋಗಿ ಜಾಯ್ನ್ ಆಗಿ. ಆಲ್ಮೋಸ್ಟ್ ಇವತ್ತೇ ನಿನ್ನೆ ಕೂಡ ಒಂದು 23 ಜನ ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ ಯು ಗಾಯ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆಗಿದ್ರೆ. ಸಿ ಯು ಬಾಯ್ಸ್.